ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಬಾಲಯ್ಯ ಡಯಲಾಗ್ ಮೂಲಕ ಕೂಡ ಭಾಳ ಫೇಮಸ್ ಆದಂಥವರು ಪ್ರದೀಪ್ ಈಶ್ವರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಪ್ರದೀಪ್ ಈಶ್ವರ್, ಇದರ ಜೊತೆಗೆ ಒಂದು ಮಾತನ್ನು ಹೇಳ್ತೀನಿ. ಪ್ರದೀಪ್ ಈಶ್ವರ್ ಅವರು ಬೆಳೆದು ಬಂದ ಹಾದಿ ಕೂಡ ನಮಗೆಲ್ಲ ಗೊತ್ತಿದೆ, ಎಸ್ಪೆಷಲಿ ನನಗಂತೂ ಭಾಳ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಅವರೊಂದು 5,000 MBBS ಡಾಕ್ಟರ್ಗಳನ್ನು ರೆಡಿ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರು, ಗೊತ್ತಾದ್ರೆ ಹೇಳಿ ಸರ್. ನಿಮ್ಮ ಸ್ವಂತ ಛಲದಿಂದ ನೀವು ಮೇಲಕ್ಕೆ ಬಂದರೆ ನಿಮಗೆ ಒಂದು MLA ಆಗೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಅದೇ ಓಕೆ, ನಿನ್ ಪಾಯಿಂಟ್ಗೆ ಬರ್ತೀನಿ. ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್. ನಿಮ್ಮ ಕ್ಷೇತ್ರದ ಹುಡುಗರಿಗೆ ಯುವ ನಿಧಿ ಅಂತಂದ್ಬಿಟ್ಟು 2,000 ರೂಪಾಯಿ ನೀವು ಅಥವಾ 3,000 ರೂಪಾಯಿ ಕೊಟ್ಟರೆ, ಅಥವಾ ಅಲ್ಲಿಯ ಮಹಿಳೆಯರಿಗೆ ಮತ್ತೊಬ್ಬರಿಗೆ ಆರಾಮಾಗಿರಿ 2,000 ಅಂತ ಕೊಟ್ಟರೆ, ಮತ್ತು ಅವರು ಸ್ವಂತಿಕೆಯಿಂದ ಮೇಲೆ ಬರುವುದು ಯಾವಾಗ? ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಈಗ ಒಂದು ಮಾತಿದೆಯಲ್ಲ, ಹಸಿದವನಿಗೆ ಮೀನು ಕೊಡಬೇಡ, ಮೀನು ಹಿಡಿಯೋ ಕಲೆ ಸಿದ್ಧಿಸಿಕೊಡು ಅಂತ ಹೇಳಿ. ಸೂಪರ್ ಬರೆಯಲ್ಲ. ನಿಮ್ಮಂತ ಅಂದರೆ ಸೆಲ್ಫ್ ಅಚೀವರ್, ನೀವು ಏನು ನಿಮ್ಮಷ್ಟಕ್ಕೆ ನೀವು ಬೆಳೆದು ಬಂದಂಥವ್ರು ಅಂಥವರು ಈ ಗ್ಯಾರಂಟಿ ಯೋಜನೆಗಳನ್ನು ಅದು ದೊಡ್ಡರನ್ನಾಗಿಸೋದಲ್ವೇ? ಹಾಗಂದ್ರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ನಾನು ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದು ಸರಿ ಆಗತ್ತಾ? ನಿಮಗೆ ಹೋಲಿಸ್ಕೊಂಡ್ರೆ ಸರಿ ಆಗತ್ತಾ? ನಿಮಗೆ ಅವತ್ತು 2,000 ರೂಪಾಯಿ ಸಿಕ್ಕಿದ್ರೆ ನೀವು ಇವತ್ತು ಪ್ರದೀಪ್ ಈಶ್ವರ್ ಆಗ್ತಾ ಇದ್ರಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ಏನು ಮೋಸ ಮಾಡಿದ್ದೆ, ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ, ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಆಕ್ಚುಲಿ ನೀವು ಮೋಟಿವೇಶನ್ ಸ್ಪೀಕರು. ವಿವೇಕಾನಂದರು ಹೇಳ್ತಾರೆ, ಏಳಿ ಎದ್ದೇಳಿ ಯುವಕರೇ ಅಂತ. ನೀವು 2,000 ರೂಪಾಯಿ ಕೊಟ್ಟು ಮಲಗಿಸಿದ್ರೆ ಅವ್ರು ಎಲ್ಲಿಂದ ಎದ್ದೇಳ್ತಾರೆ? ಮುಂದಿನ ಭವಿಷ್ಯ ಏನಾಗುತ್ತೆ ಅವ್ರದ್ದು? ಇದಕ್ಕೆ ಉತ್ತರ ಕೊಡಿ ನಮಗೆ. ಯಾಕೇನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? MP ಎಲೆಕ್ಷನ್ ಬೇರೆ ಪ್ಯಾಟರ್ನಲ್ಲಿ ನಡೆಯುತ್ತೆ ಸರ್. ನನ್ನ ತಾಲೂಕಲ್ಲಿ ನಾನು ಲೀಡ್ನ ತಡೆಯೋದ್ರಲ್ಲಿ ಯಶಸ್ವಿ. ನೋಡಿ ಸರ್, ಪಾಲಿಟಿಕ್ಸಲ್ಲಿ ಇಟ್ಸ್ ಅ ವೇ ಆಫ್ ದ ಪಾಲಿಟಿಕ್ಸ್. ನೀವು ವೋಟರ್ನ ಹೊಸ ವೇಯಲ್ಲಿ ಮೋಟಿವೇಟ್ ಮಾಡಬೇಕು. ನಾನು ಚಾಲೆಂಜ್ ಮಾಡಿದೆ, ನಾಳೆ ನನ್ನನ್ನು ಇಷ್ಟಪಟ್ಟು ಹುಡುಗರು, ನನ್ನನ್ನು ಇಷ್ಟಪಡೋರು, ನನ್ನ ಫಾಲೋಯರ್ಸು ನನ್ನ ಗೌರವ ಉಳಿಸ್ಬೇಕು ಅಂತ ಯಾಕೆ 1 ಲಕ್ಷ ಎಕ್ಸ್ಟ್ರಾ ಓಟ್ ಬಿದ್ದಿಲ್ಲ ಅಂತ ಭಾವಿಸ್ತೀರಾ ಸರ್? ಹಾಗಾದ್ರೆ ನೀವೀಗ ಮೋಟಿವೇಶನ್ ಸ್ಪೀಕರ್ ಕೂಡ ಹೌದು. ನಿಮ್ಮ ಫಾಲೋವರ್ಸ್ಗಳು ಸಾಕಷ್ಟು ಜನ ಕೂಡ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ನೀವೇ ಕೂಡ ಹೇಳಿದ್ರೆ ಮಗ ಇಲ್ಲ, ನಾನು ಮಾತು ತಪ್ಪಿಲ್ಲ. ನೀವು ರಾಂಗ್ ಸಂದೇಶ ಕೊಟ್ಟಂಗಾಗಲ್ವಾ? ಜಯಪ್ರಕಾಶ್ ಸರ್ ಕೇಳ್ತಾ ಇದ್ರು ಪ್ರದೀಪ್ ಈಶ್ವರ್ ಅವರೇ ರಾಜೀನಾಮೆ ಯಾವಾಗ ಅಂತ. ಹೌದು, ಥ್ಯಾಂಕ್ ಯು ಸರ್, ಚೆನ್ನಾಗಿ ಕೇಳಿದ್ರಿ. ಅಷ್ಟೇ.